ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ವಾಟ್ಸಪ್ಪಲ್ಲಿ ಕೇಳಿದ್ರು ಅವರು, ಅಂದರೆ ಸರ್ ಎ ಪಿ ಎಚ್ ಟ್ಯೂಬ್ದು ಒಂದು ಹೀಟಿಂಗ್ ಸರ್ವಿಸ್ ಏರಿಯಾ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವ್ರ ಕಡೆಯಿಂದ ನಾನು ಡೇಟಾ ತೊಗೊಂಡಿದ್ದೆ, ಏನೇನಿದೆ ಸ್ವಲ್ಪ ಕೊಡಿ ನಿಮ್ಮ ಹತ್ರ, ಪೈಪ್ ಓಡಿ ಆಗಲಿ ಆಮೇಲೆ ಥಿಕ್ನೆಸ್ ಆಗಲಿ ಯಾವ ರೀತಿ ಇದೆ ಅಂತ. ಸೊ ಅದನ್ನು ಇಲ್ಲಿ ನಾನು ಬರೆದುಬಿಟ್ಟಿದ್ದೀನಿ. ಸೊ ಇದರಲ್ಲಿ ಎರಡು ಕೇಸ್ ಬರುತ್ತೆ, ಅಂದರೆ ಹೀಟಿಂಗ್ ಸರ್ವಿಸ್ ಏರಿಯಾ ಆಫ್ ದಿ ಎ ಪಿ ಎಚ್ ಟ್ಯೂಬನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎರಡು ಕೇಸ್ ಬರುತ್ತೆ. ಒಂದನ್ನು ನಾವು ಫ್ಲೂ ಗ್ಯಾಸ್ ಔಟ್ಸೈಡ್ ಕನ್ಸಿಡರ್ ಮಾಡ್ಬೋದು ಅಥವಾ ಫ್ಲೂ ಗ್ಯಾಸನ್ನು ಇನ್ಸೈಡ್ ಕನ್ಸಿಡರ್ ಮಾಡ್ಬೋದು. ಸೊ ಎರಡೂ ರೀತಿಯಾದಂತಹ ಒಂದು ಎ ಪಿ ಎಚ್ನ ನಾವು ಕಾಣ್ಬೋದು ಬೇರೆ ಬೇರೆ ಪ್ಲ್ಯಾಂಟಲ್ಲಿ. ಸೊ ಅದಕ್ಕೆ ಎರಡನ್ನ ನಾನು ಇಲ್ಲಿ ಒಂದು ಕನ್ಸಿಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಒಂದು ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ ಏನಂತಂದರೆ ಪೈಪ್ ಓಡಿ ಎ ಪಿ ಎಚ್ ಟ್ಯೂಬ್ ಪೈಪ್ ಓಡಿ ಏನಂತಿದೆಯಲ್ಲ 63.5 mm ಇದೆ. ಸೊ ಅದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಮೀಟರ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು 0.063 ಮೀಟರ್ ಅಂತ ಬರುತ್ತೆ ಇಲ್ಲಿ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂತಹ ಟ್ಯೂಬ್ ಥಿಕ್ನೆಸ್ ಏನಿದೆಯಲ್ಲ 2.34 mm. ಆಮೇಲೆ ಪೈಪ್ ಲೆಂಗ್ತು ನಾವೇನು ಒಂದು ಎಕ್ಸ್ಪ್ಯಾಂಡಿಂಗ್ ಮಾಡ್ತೀವಲ್ಲ ಆ ಒಂದು ಎ ಪಿ ಎಚ್ ಟ್ಯೂಬ್ ಪೈಪ್ ಲೆಂಗ್ತ್ ಏನು ಬರುತ್ತಲ್ಲ 4 ಮೀಟರ್ ಇದೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ನೋಡಿ, ಇವಾಗ ನಾವು ಏನಾದರೂ ಒಂದು ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಆ ಒಂದು ಪೈಪ್ ಇರೋದನ್ನು ಏನು ಮಾಡ್ಬೇಕು ನಾವಾಗುತ್ತೆ, ಅದು 2 ಪೈಪ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಅದನ್ನು ನಾವು ಪ್ಲೇಟಲ್ಲಿ ಕನ್ವರ್ಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಪೈಪ್ ಒಂದು ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿದೆ, ಇಲ್ಲಿ ನೋಡ್ತಾ ಇದ್ದಿಲ್ಲ, ಇದೊಂದು ಪೈಪ್ ಇದು. ಸೊ ಈ ಪೈಪ್ ಅಂದರೆ ಇಲ್ಲಿ ಏನು ಬರುತ್ತೆ ನಮಗೆ, ಇವಾಗ ಡಯಾಮೀಟರ್ ಬರುತ್ತೆ, ಆಮೇಲೆ ಹೈಟ್ ಬರುತ್ತೆ ಅಥವಾ ಲೆಂತ್ ಆಫ್ ದಿ ಪೈಪ್ ಅಂತ ತೊಗೊಳ್ತೀವಿ. ಸೊ ಇದನ್ನು ಏನು ಮಾಡಬೇಕಂದ್ರೆ ನಾವು ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಕಟ್ ಮಾಡ್ಕೊಂಡು ಇದನ್ನು ಒಂದು ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಪೈಪನ್ನು ಏನು ಮಾಡಬೇಕಾಗುತ್ತೆ, ನಾವು ಇದನ್ನು ಶೀಟಾಗಿ ಕನ್ವರ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಇದು ತೋರಿಸಿರೋ ಪ್ರಕಾರ ಇದು ಬಂದುಬಿಟ್ಟು ಏನಂದರೆ ನಮ್ಮದೊಂದು ಪೈಪ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಡಯಾಮೀಟರ್ ಇರುತ್ತೆ ಮತ್ತು ಒಂದು ಲೆಂತ್ ಅಂತ ಇರುತ್ತೆ. ಸೊ ಇದು ನಾವೇನು ಮಾಡಬೇಕಾಗುತ್ತೆ, ಡಯಾಮೀಟರ್ನ ಒಂದು ಲೆಂತಾಗಿ ಕನ್ವರ್ಟ್ ಮಾಡ್ಬೇಕು. ಅಂದರೆ ಅಂತೆ ಒಂದು ಕಡೆಯಿಂದ ನಾವು ಅದನ್ನು ಕಟ್ ಮಾಡಿದಾಗ ಆ ಪೈಪನ್ನು ನಾವು ಪ್ಲೇಟಾಗಿ ಕನ್ವರ್ಟ್ಮೆಂಟ್ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇಲ್ಲಿ. ಸೊ ನಮಗೇನು ಸಿಗುತ್ತೆ, ಈ ಒಂದು ಏನಿದೆಯಲ್ಲ ಇದನ್ನು ಕನ್ವರ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇದನ್ನು ಈ ಸರ್ಕಂಫರೆನ್ಸನ್ನು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನಮ್ಗೆ ಗೊತ್ತು ಪೈ ಇಂಟು ಡಿ ಅಂತಕ್ಕಂಥದ್ದು ಸರ್ಕಂಫರೆನ್ಸ್ ಒಂದು ಫಾರ್ಮುಲಾ ಆಗಿದೆ. ಸೊ ಡಯಾಮೀಟರ್ ನಮ್ಗೆ ಗೊತ್ತು, ಡಯಾಮೀಟರ್ ಏನು ಅಂತಂದರೆ 0.0635 ಮತ್ತು ಪೈ ವ್ಯಾಲ್ಯೂ ಬಂದುಬಿಟ್ಟು 3.142. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 0.1995 ಮೀಟರ್ ಅಂತ ಬರುತ್ತೆ. ಸೊ ಇದೇನು ಗೊತ್ತಾಯ್ತು ನಮಗೆ, ದಿಸ್ ಈಸ್ ದ ವಿಡ್ತ್ ಆಫ್ ದ ಒಂದು ಟ್ಯೂಬ್ ಅಂತಲೇ ಹೇಳ್ಬೋದು. ಅದನ್ನು ನಾವು ಈ ಪ್ಲೇಟಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಸೊ 0.1995 ಮೀಟರು ಇಂಟು 4 ಮೀಟರ್ ಹೈಟ್ ಆಫ್ ದ ಒಂದು ಏನಿದೆ ಟ್ಯೂಬ್ ಇದೆ. ಸೊ ಅವಾಗ ಏನಾಗುತ್ತೆ, ಪ್ಲೇಟಾಗಿ ಕನ್ವರ್ಟ್ ಆಗಿರುತ್ತೆ ನಮಗೆ. ಸೊ ಏರಿಯಾ ಆಫ್ ದಿ 1 ನಂಬರ್ ಟ್ಯೂಬ್ ಅಂದರೆ ಇದೇನಾಗುತ್ತೆ, ಈ ಒಂದು ಪ್ಲೇಟಲ್ಲಿ ನಾವು ಇದನ್ನು ಸೈಜ್ ತೆಗೆದಾಗ ಸೊ ಇದೇನಾಗುತ್ತೆ, ಏರಿಯಾ ಏನು ಬರುತ್ತೆ ನಮಗೆ, ಲೆಂತ್ ಇಂಟು ಬ್ರೆಡ್ತ್ ಅಂತ ಗೊತ್ತು ನಮಗೆ. ಒಂದು 4 ಇಂಟು 0.1995 ಇಲ್ಲಿ ಬಂದಿದೆ ನೋಡಿ, 0.1995 ಇದನ್ನು ಕನ್ವರ್ಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 0.798 ಮೀಟರ್ ಸ್ಕ್ವೇರು. ಅಂದರೆ ಈ ಒಂದು ಟ್ಯೂಬ್ದು ನಮಗೆ ಏರಿಯಾ ಎಷ್ಟು ಗೊತ್ತಾಗುತ್ತೆ, ಇಲ್ಲಿ 0.798 ಮೀಟರ್ ಸ್ಕ್ವೇರ್ ಅಂತ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಂತಂದರೆ ಪ್ರತಿಯೊಂದು ಪ್ಲ್ಯಾಂಟಲ್ಲಿ ಎ ಪಿ ಎಚ್ ಟ್ಯೂಬ್ ಡಿಫ್ರೆನ್ಸ್ ಇರುತ್ತೆ, ಜಾಸ್ತಿ ಇರುತ್ತೆ. ಸ್ವಲ್ಪ ನಂಬರ್ ಆಫ್ ಟ್ಯೂಬ್ಸ್ ಒಂದು ಕಡೆ 5000 ಇರುತ್ತೆ, ಒಂದೊಂದು ಕಡೆ 1200 ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಏನಪ್ಪ ಅಂದರೆ ಆ ಒಂದು ಪ್ಲ್ಯಾಂಟ್ ಕೆಪಾಸಿಟಿ ಮೇಲೆ ಎ ಪಿ ಎಚ್ ಒಂದು ಟ್ಯೂಬ್ನ ನಾವು ಡಿಸೈನ್ ಮಾಡ್ಕೊಂಡಿರ್ತೀವಿ. ನಾನೊಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ ಇಲ್ಲಿ, ಅಸಂಪ್ಷನ್ ಮಾಡ್ಕೊಂಡಿರ್ತೀನಿ 2000 ಟ್ಯೂಬ್ ನಂಬರ್ಸ್, ಅಂದರೆ 2002 ಈ ಒಂದು ನಂಬರ್ ಆಫ್ ಟ್ಯೂಬ್ಸ್ ಇಲ್ಲಿ ಈ ಒಂದು ಎ ಪಿ ಎಚ್ ಒಳಗಡೆ ಇದೆ. ಸೊ ನಮ್ಗೆ ಗೊತ್ತಿದೆ ಒನ್ ನಂಬರ್ ಟ್ಯೂಬ್ಗೆ ನಾವು ಎಷ್ಟು ತೊಗೊಂಡಿದ್ವಿ ಇಲ್ಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಾಗ 0.798 ಮೀಟರ್ ಸ್ಕ್ವೇರ್. ಸೊ ಹಂಗಂತಂದರೆ 2002 ನಂಬರ್ ಆಫ್ ಟ್ಯೂಬ್ಸ್ಗೆ ಎಷ್ಟು ಬರುತ್ತೆ ಒಂದು ನಮ್ಮ ಏರಿಯಾ ಅಂತ ಕನ್ಸಿಡರ್ ಮಾಡಿದಾಗ 1597.59 ಮೀಟರ್ ಸ್ಕ್ವೇರ್. ಸೊ ಇದೇನಂದರೆ ದಿಸ್ ಈಸ್ ದ ನಮ್ದು ಏನಂದರೆ ಒಂದು ಫೈನಲ್ ಆನ್ಸರ್ ಆಗುತ್ತೆ ಇಲ್ಲಿ. ಸೊ ಗೊತ್ತಾಯ್ತಲ್ಲ, 2002 ನಂಬರ್ಸ್ ಟ್ಯೂಬ್ಗೆ ಯಾವ ರೀತಿ ಒಂದು ನಾವೊಂದು ಹೀಟಿಂಗ್ ಸರ್ಫೇಸ್ ಏರಿಯಾ ಇದೆ, ಇದು ಬಂದುಬಿಟ್ಟು ಅಂದರೆ ಒಂದು ಹೀಟಿಂಗ್ ಸರ್ಫೇಸ್ ಏರಿಯಾ ಅಂತಲೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಇಲ್ಲಿ ಫ್ಲೂ ಗ್ಯಾಸ್ ಇನ್ಸೈಡಲ್ಲಿ ನಾನು ತೊಗೊಂಡಿರ್ತೀನಿ. ಸೇಮ್ ಇಲ್ಲಿ ಯಾವ ರೀತಿ ನಾವು ಐಡಿನ ಓಡಿ ಕೊಟ್ಟಾಗ ಯಾವ ರೀತಿ ನಾವು ಹೊರಗಡೆ, ಅಂದರೆ ನಮ್ಮದು ಫ್ಲೂ ಗ್ಯಾಸ್ ಏನಿರುತ್ತಲ್ಲ ಹೀಟ್ ಟ್ರಾನ್ಸ್ಫರ್ ಆಗೋದು ಹೊರಗಡೆಯಿಂದ, ಟ್ಯೂಬ್ ಹೊರಗಡೆಯಿಂದ ಇದ್ದಾಗ ಈ ಒಂದು ಸ್ವಲ್ಪ ಇಲ್ಲಿ ನಮಗೇನಂತಂದರೆ ಏರ್ ಹೀಟಿಂಗ್ ಸರ್ಫೇಸ್ ಏರಿಯಾ ಜಾಸ್ತಿ ಬರುತ್ತೆ. ಅದೇ ರೀತಿ ಏನಿದೆ ನಾವು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ನಮಗೆ ಥಿಕ್ನೆಸ್ ಇದನ್ನು ಮೈನಸ್ ಮಾಡಬೇಕಾಗುತ್ತೆ. ಓಡಿಯಲ್ಲಿ ಕೊಟ್ಟಿರ್ತಕ್ಕಂತಹ ನಮಗೇನು ಗೊತ್ತಾಗುತ್ತೆ, ಇವಾಗ ಐಡಿ ತೆಗಿಬೇಕು ಅಂತಂದರೆ ಓಡಿ 63.5 ಮೈನಸ್ 2 ಟೈಮ್ಸ್ ಆಫ್ ದ ಥಿಕ್ನೆಸ್ನ ನಾವು ಮೈನಸ್ ಮಾಡಿದಾಗ ನಮಗೆ ಇಲ್ಲಿ ಪೈಪ್ ಐಡಿ ಸಿಗುತ್ತೆ. ಅದೆಷ್ಟು ಬಂದಿರುತ್ತೆ, 0.05882 ಮೀಟರ್ ಅಂತ ಗೊತ್ತಾಗುತ್ತೆ. ಸೊ ಇದೆಲ್ಲ ನಾವು ಆ್ಯಸ್ ಯೂಶ್ವಲ್ ಇದೇ ಪ್ರೊಸೀಜರ್ ಪ್ರಕಾರ ನಾನು ಇಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಫಾರ್ 1 ನಂಬರ್ ಆಫ್ ದ ಟ್ಯೂಬ್ ಇಲ್ಲಿ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಐಡಿಯಾನ ಕನ್ಸಿಡರ್ ಮಾಡಿದಾಗ 0.739
0.7392 ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಎಷ್ಟು ಬಂದಿತ್ತು ಅವಾಗ ಇಲ್ಲಿ 0.798 ಬಂದಿತ್ತು. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, 0.7392 ಮೀಟರ್ ಸ್ಕ್ವೇರಲ್ಲಿ ಬಂದಿರುತ್ತೆ. ಸೊ ಅದೇ ಸೇಮ್ ನಂಬರ್ ಆಫ್ ಟ್ಯೂಬ್ಸಲ್ಲಿ ನಾವು ಇಲ್ಲಿ ತೊಗೊಂಡಾಗ ನಮಗೆ ಎಷ್ಟು ಬರುತ್ತೆ, ಸೀಟಿಂಗ್ ಸರ್ಫೇಸ್ ಏರಿಯಾ 1479.87 ಮೀಟರ್ ಸ್ಕ್ವೇರ್. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಪೈಪ್ ಓಡಿಯನ್ನು ಕನ್ಸಿಡರ್ ಮಾಡಿದಾಗ ಯಾವ ರೀತಿ ಒಂದು ನಮ್ಮದು ಹೀಟಿಂಗ್ ಸರ್ಫೇಸ್ ಏರಿಯಾ ಬರುತ್ತೆ. ಪೈಪ್ ಇನ್ನೊಂದು ಏನಂತಂದರೆ ಐಡಿಯನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಕಂಡಿಲ್ಲಿ ಬರುತ್ತೆ. ಸೊ ಇದು ನೋಡ್ತಿದ್ದಾರೆ, ಇದಂದರೆ ಹೀಟಿಂಗ್ ಸರ್ಫೇಸ್ ಏರಿಯಾ. ಸೊ ಏನಂದರೆ ಒಂದು ಮೆಸೇಜಲ್ಲಿ ನಾನು ಕ್ಲಿಯರ್ ಮಾಡೋಕೆ ನೋಡ್ತೀನಿ ಅಂತಂದರೆ, ಹೀಟಿಂಗ್ ಸರ್ಫೇಸ್ ಏರಿಯಾ ಅಂತಂದರೆ ಯಾವ ಒಂದು ಭಾಗವು ಹೀಟ್ಗೆ, ಅಂದರೆ ಯಾವ ಒಂದು ಭಾಗವು ಒಂದು ಉಷ್ಣಕ್ಕೆ ಏನಪ್ಪ ಅಂತಂದರೆ ಎಕ್ಸ್ಪೋಸ್ ಆಗಿರುತ್ತೆ, ಅಲ್ಲಿ ಒಂದು ತೆರೆದಿಟ್ಟಿರುತ್ತಲ್ಲ ಆ ಒಂದು ಏರಿಯಾನ ಮಾತ್ರ ನಾವೇನಂತ ಕರಿತೀವಿ, ಇಲ್ಲಿ ಹೀಟಿಂಗ್ ಸರ್ಫೇಸ್ ಏರಿಯಾ ಅಂತಲೇ ಕರಿತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇದೊಂದು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ನಾನು ಒಂದು ಹೀಟಿಂಗ್ ಸರ್ಫೇಸ್ ಏರಿಯಾ ಆಫ್ ದ APH ಟ್ಯೂಬ್ ಯಾವ ರೀತಿ ಒಂದು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಈ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ನಾನು ಇಲ್ಲಿ ಶೋ ಮಾಡಿರ್ತೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು.